Hello students. So we are discussing last class about the exercise of this motion and time chapter. So motion and time ಎಲ್ಲೆಲ್ಲಿ ಬಂದಿತ್ತು exercise ಅದನ್ನ ನಾವು ಡಿಸ್ಕಸ್ ಮಾಡತ್ತಿದ್ದೀವಿ. Somebody is writing something here. So motion and time. We are discussing so many things here. Just a minute. ಅದರೊಳಗೆ fourth question. ಸೊ ಫೋರ್ತ್ ಕ್ವಶನ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಎದ್ರೊಳಗ ಮೋಷನ್ ಆ್ಯಂಡ್ ಟೈಮ್ ಒಳಗ. ಓಕೆ, motion and time. Okay, yes, motion and time ಒಳಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ just a minute, I'm getting confused here. Just app got downloaded. So fourth question, we are more questions ಮುಗಿಸಿದ್ದೀವಿ. Now we have to go for the fourth question. So the fourth question is here, that is, just I will read the question now. This is chapter number 13, motion and time. Fourth question, the distance between two stations is 240 kilometer. A train takes 4 hours to cover this distance. ಕ್ಯಾಲ್ಕುಲೇಟ್ ದ ಸ್ಪೀಡ್ ಆಫ್ ದ ಟ್ರೈನ್. ನೋಡ್ರಿ, ಒಬ್ಬರು ಬರ್ಕೊಳ್ಳೋರು ಇದ್ರೆ ಈಗ ಬರ್ಕೊಂಬಿಡ್ರಿ, ಅಥವಾ ಆ್ಯಪ್ ಒಳಗೆ ನಾವು ಬರ್ಕೋತೀವಿ ಅಂದ್ರೆ ಬರ್ಕೋರಿ, ಅಥವಾ ಗೂಗಲ್ ಹೋಗೋ ಸರ್ಚ್ ಮಾಡಿ ಬರ್ಕೋತೀರಿ ಅಂದ್ರೆ ಬರ್ಕೋರಿ. ಓಕೆ, ದಟ್ ಆಲ್ ಡಿಪೆಂಡ್ಸ್ ಆನ್ ಯು ಪೀಪಲ್. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟೇಷನ್ಸ್ ದೇ ಹ್ಯಾವ್ ಗಿವನ್ ಇಟ್ ಆಸ್ 240 kilometer. A train takes 4 hours to cover this distance. Calculate the speed of the train. ನೋಡ್ರಿ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟೇಷನ್ಸ್ ಎಷ್ಟದ? 240 kilometer ಅದ. A train takes 4 hours to cover the distance. ಟ್ರೈನ್ ಏನು ಮಾಡ್ತದ? 4 hours ತಗೋತದ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ. ಅಂದ್ರೆ ಕ್ಯಾಲ್ಕುಲೇಟ್ ದ ಸ್ಪೀಡ್ ಆಫ್ ದ ಟ್ರೈನ್. ಸ್ಪೀಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಡಿವೈಡೆಡ್ ಬೈ ಮಾಡಿಬಿಡೋದು. 240 ಡಿವೈಡೆಡ್ ಬೈ 4 hour ಅಂದ್ರೆ 60 km/h ಆಯ್ತು. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಟೇಷನ್ಸ್ 240 kilometer ಬರೀಬೇಕು. ಟೈಮ್ ಟೇಕನ್ 4 hour ಬರೀಬೇಕು. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ದಟ್ ಈಸ್ 240 by 4, ದಟ್ ಈಸ್ 60 km/h ಬರೀಬೇಕು. ಓಕೆ, ಐ ಹೋಪ್ ಅಂಡರ್ಸ್ಟುಡ್. Now we'll go to question number 5. Yes. Now I will go to 7th question. 5 and 6 we will do it later because those are problematic. I will do it on the board. So we will do remaining questions. 5 and 6 we will do it later. Yes. 7th question. Show the shape of the distance time graph for the motion in the following cases. Show the shape of the distance time graph for the motion in the following cases. Following cases the motion olaga you have to show the distance time graph. A car moving with a constant speed, a car parked on the road. Nodri, idrolage heng torodu? Car moving with a constant speed ittandra it covers equal distances in equal intervals of time. Such motion of car is represented in distance time graph. Nodri, heng irtada adu? We can show that graph very easily. So I will show you. Yes, E type irtada. This should be the graph. Okay, this will be the graph. ನೋಡ್ರಿ, ನಮ್ಮ ಮೊಬೈಲ್ ಹೊಸ ತೊಗೊಂಡ, ನಿಮ್ಮ ನಂಬರ್ ಯಾರೂ ಸೇವ್ ಇಲ್ಲ. ಅದಕ್ಕೆ ಹೋಮ್ವರ್ಕ್ ಕಳಿಸುವಾಗಲಿ, ಆನ್ಸರ್ ಪೇಪರ್ ಕಳಿಸುವಾಗಲಿ, ಯಾವಾಗ ಹಾಕಿರಲಿ, ಅದು ಆಲ್ವೇಸ್ ಸೆಂಡ್ ವಿತ್ ಯುವರ್ ನೇಮ್. ನೀವು ನಿಮ್ಮ ಹೆಸರು ಹಾಕ್ಲಾರ್ದ ಕಳಿಸಿದ್ರಿ ಅಂದರೆ ನಾನು ಅದ್ರ ಹೋಮ್ವರ್ಕ್ ಅದು ಕನ್ಸಿಡರ್ ಮಾಡೋದಿಲ್ಲ. ಸೊ ಇಟ್ ಈಸ್ ಕಂಪಲ್ಸರಿ ದ್ಯಾಟ್ ಹೋಮ್ವರ್ಕ್ ಬರೆದ ಮ್ಯಾಗ ಅದ್ರ ತೆಳಗೆ ನಿಮ್ಮ ಹೆಸರು ಇರಬೇಕು. ಆ ಫೋಟೋ ಕಳಿಸುವ ಮ್ಯಾಗೆ ರೈಟ್ ಎನಿಥಿಂಗ್ ಅದು ಕೇಳ್ತದ, ಅದು ಅಲ್ಲಿ ನಿಮ್ಮ ಹೆಸರಾಗಿ ಕಳಿಸ್ರಿ. ಓಕೆ, ನಿಮ್ಮ ನೇಮ, ನಿಮ್ಮ ಕ್ಲಾಸ್ ಆ್ಯಂಡ್ ನೇಮ್ ಕಂಪಲ್ಸರಿ. ಓಕೆ 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 ಎಸ್. The distance time graph of a car parked on a roadside is as such that with increase in time there is no change in distance as shown in figure. Note,
ಕಾರ್ ಪಾರ್ಕ್ ಮಾಡಿದಂದ್ರೆ ಏನಾಗ್ತದೆ ಹೇಳ್ರಿ, ಇನ್ಕ್ರೀಸ್ ಇನ್ ಟೈಮ್ ಹಂಗ ಹೆಚ್ಚಾಕೋತ ಹೋಗ್ತದೆ, ಬಟ್ ಡಿಸ್ಟೆನ್ಸ್ ಏನಾರ ಚೇಂಜ್ ಆಗ್ತದೆ. ಈ 30 ಕಿಲೋಮೀಟರ್ ಬಂದು ತರಬೇದ 30 ಉಳಿದದ ಕಾಯಂ ಟೈಮ್, ಬಟ್ ಹೋಗ್ತಿರ್ತದ. ಟೈಮ್ ಕೆನಾಟ್ ಬಿ ಸ್ಟಾಪ್ಡ್. ಯು ಕೆನಾಟ್ ಸ್ಟಾಪ್ ದ ಟೈಮ್, ಬಟ್ ಯು ಕ್ಯಾನ್ ಸ್ಟಾಪ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಕಾರ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಕಾರ್ ನಾವು ಕಂಟ್ರೋಲ್ ಮಾಡಬಹುದು, ಬಟ್ ಟೈಮ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅವಾಗ ಹೆಂಗಿರ್ತದ ಗ್ರಾಫ್, ಲೈಕ್ ದಿಸ್ ಇಟ್ ವಿಲ್ ಬಿ ದ ಗ್ರಾಫ್. ಹಿಂಗೆ ಸ್ಟ್ರೇಟ್ ಬರ್ತದ. ಈಗ ಟೈಮ್, ಅಪ್ಪರ್ ಸೈಡ್ ಡಿಸ್ಟೆನ್ಸ್, ಒಂದು ಸ್ವಲ್ಪ ಕವರ್ ಆದ್ಮೇಲೆ ಒಂದು ಸ್ಟ್ರೇಟ್ ಲೈನ್ ಹೋಗ್ತದೆ. ಅದನ್ನ ನಾವು ಇದನ್ನು ಕಿದ್ದೀವಿ ಅಂದ್ರೆ ಸ್ಟ್ರೇಟ್ ಲೈನ್, ಈಕ್ವಲ್ ಕವರ್ ಇನ್ ಈಕ್ವಲ್ ಡಿಸ್ಟೆನ್ಸ್ ಇತ್ತಂದ್ರೆ, ಯೂನಿಫಾರ್ಮ್ ಮೋಷನ್ ಇತ್ತಂದ್ರೆ, ಸೊ ಈ ಟೈಪ್ ಗ್ರಾಫ್ ಬರ್ತದೆ. ಯೂನಿಫಾರ್ಮ್ ಮೋಷನ್ ಗ್ರಾಫ್ ಇದು, ಸೊ ಇದ್ರ ಗ್ರಾಫ್ ಇದು, ಇದ್ರದ್ದು ಗ್ರಾಫ್ ಇದು. ಓಕೆ, ಈ ಟೈಪ್ ಏನಿರ್ತಾವೆ ಗ್ರಾಫ್ಸ್ ಇರ್ತಾವೆ. ಹೋಪ್ ಅಂಡರ್ಸ್ಟುಡ್. ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್? ಎಸ್, ಮುಂದೆ ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ಅದ ಅಂತ ತಿಳ್ಕೊತಾನೆ. ವಿಡಿಯೋ ಲೆಂತ್ ನೋಡ್ರಿ, ವಿಡಿಯೋ ಲೆಂತ್ ನೀವು 7th ಕ್ಲಾಸ್ ಇರೋದ್ರಿಂದ ಕಾನ್ಸಂಟ್ರೇಷನ್ ಪವರ್ ಭಾಳ ಬೇಕಾಗ್ತದೆ. ಸೊ ಅದಕ್ಕೆ ನಿಮ್ದು ವಿಡಿಯೋ ಲೆಂತ್ ಎಷ್ಟು ಇರ್ಬೇಕು ನನಗೆ ಸ್ವಲ್ಪ ಮೆಸೇಜ್ ಮಾಡಿದ್ರು ಚಲೋ ಭಾಳ. ಸೊ 10 ನಿಮಿಷ ಇರಲಿ, 12 ನಿಮಿಷ, 14 ನಿಮಿಷ, 15 ನಿಮಿಷ, ನಿಯರ್ಲಿ 15 ಮಿನಿಟ್ಸ್, 10 to 15 ಮಿನಿಟ್ಸ್ ಇರಲು, 15 to 20 ಮಿನಿಟ್ಸ್ ಇರಲು, 15 to 18 ಮಿನಿಟ್ಸ್ ಇರಲು, 18 to 22 ಮಿನಿಟ್ಸ್ ಇರಲು, ಅಥವಾ 22 to 24 ಮಿನಿಟ್ಸ್ ಇರಲು. ನಿಮಗೆ ಎಷ್ಟು ವಿಡಿಯೋ ಲೆಂತ್ ಇದ್ರೆ ಚಲೋ ಅನಿಸ್ತದ ಹೇಳಿದ್ರೆ ಅಂದ್ರೆ ನಾ ಅಷ್ಟೇ ವಿಡಿಯೋ ಮಾಡ್ತೀನಿ ನಿಮಗೆ. ಬಟ್ ನೀವು ನೋಡೋದು ಬೇಸರ ಮಾಡ್ಕೋಬಾರ್ದು, ಹಂಗತ್ ನೋಡೋದು ಕಡಿಮೆ ಆಗಬಾರ್ದು. ನಿಮಗೆ ಹೆಚ್ಚು ಬೇಕಿದ್ರೆ ಹೆಚ್ಚು ಹೇಳ್ರಿ, ಹೆಚ್ಚು ಮಾಡೋದು. 24 ಮಿನಿಟ್ಸ್ ಮಾಡೋದು ಅಂದ್ರೆ 24 ಮಿನಿಟ್ಸ್, 22 ಮಿನಿಟ್ಸ್ 20 to 24 ಅಂದ್ರೆ 24, ಅಥವಾ ಹಿಂಗೆ ನಾರ್ಮಲ್ ಅದ ಸರ್ ಹಿಂಗೆ ಹೋಗ್ಲಿ ಅಂದ್ರೆ ಹಿಂಗೆ ಹೋಗಿ. ಓಕೆ, ಸೊ ನೆಕ್ಸ್ಟ್ question 9. The basic unit of speed is ಯಾವ್ಯಾವ್ದಾವ ನೋಡ್ರಿ, ಕಿಲೋಮೀಟರ್ ಪರ್ ಮಿನಿಟ್, ಮೀಟರ್ ಪರ್ ಮಿನಿಟ್, ಕಿಲೋಮೀಟರ್ ಪರ್ ಅವರ್, ಮೀಟರ್ ಪರ್ ಸೆಕೆಂಡ್. ಬೇಸಿಕ್ ಯೂನಿಟ್ ಅಂತ ಬಂದ್ರೆ ವಿ ಕಾಲ್ ಇಟ್ ಆಸ್ ಮೀಟರ್ ಪರ್ ಸೆಕೆಂಡ್. ಬೇಸಿಕ್ ಯೂನಿಟ್ ಯಾವ್ದ್ರಿ, ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ. ಅದರ ಸ್ಟ್ರಾಂಗ್ ಯೂನಿಟ್ ಅಂತ ಬಂದ್ರೆ, ಕಮರ್ಷಿಯಲ್ ಯೂನಿಟ್ ಅಂತ ಬಂದ್ರೆ ಕಿಲೋಮೀಟರ್ ಪರ್ ಅವರ್ ಆಗ್ತದೆ. ಬಟ್ ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರ್ಬೋದು, ಕಿಲೋಮೀಟರ್ ಪರ್ ಮಿನಿಟ್ ಆಗಿರ್ಬೋದು, ಮೀಟರ್ ಪರ್ ಮಿನಿಟ್, ವಿ ಕೆನಾಟ್ ಕನ್ಸಿಡರ್ ದೋಸ್ ಆಸ್ ಯೂನಿಟ್ಸ್. ಸೊ ಬೇಸಿಕ್ ಅಥವಾ ಎಸ್ ಐ ಯೂನಿಟ್ ಈಸ್ ಕಾಲ್ಡ್ ಮೀಟರ್ ಪರ್ ಸೆಕೆಂಡ್. ಬೇಸಿಕ್ ಅಥವಾ ಎಸ್ ಐ ಯೂನಿಟ್ ಯಾವುದು, ಮೀಟರ್ ಪರ್ ಸೆಕೆಂಡ್. 10th question. A car moves with a speed of 40 km per hour for 15 minutes and then with a speed of 60 km per hour for the next 15 minutes. The total distance covered by the car is, ನೋಡ್ರಿ, ಫಸ್ಟ್ 15 ಮಿನಿಟ್ಸ್ ಎಷ್ಟು ಸ್ಪೀಡ್ ಇರ್ತದ ಕಾರ್ದು, 15 ನಿಮಿಷ. ಫಸ್ಟ್ 15 ನಿಮಿಷ ಎಷ್ಟು ಸ್ಪೀಡ್ ಹೋಗ್ತೈತಿ, 40 ಕಿಲೋಮೀಟರ್ ಪರ್ ಅವರ್. 40 ಕಿಲೋಮೀಟರ್ ಪರ್ ಅವರ್ ಹೊಂಟದಂದ್ರೆ 15 ನಿಮಿಷ ಎಷ್ಟು ಕವರ್ ಮಾಡ್ತದ, 1 ತಾಸಿಗೆ 40 ಕಿಲೋಮೀಟರ್ ಹೋಗ್ತದ. 40 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 15 ನಿಮಿಷಕ್ಕೆ ಎಷ್ಟು ಕವರ್ ಆಗ್ತದ, 10 ಕಿಲೋಮೀಟರ್. ಅರ್ಧ ತಾಸಿಗೆ 30 ಕಿಲೋಮೀಟರ್ ಆಗಿರ್ತದೆ. 15 ನಿಮಿಷ ಅಂದ್ರೆ ಅರ್ಧ ತಾಸದ ಅರ್ಧ 10 ಕಿಲೋಮೀಟರ್ ಕವರ್ ಆಗ್ತದೆ. ದೆನ್ ವಿತ್ ದ ಸ್ಪೀಡ್ ಆಫ್ 60 ಕಿಲೋಮೀಟರ್ ಪರ್ ಅವರ್ ಫಾರ್ ದ ನೆಕ್ಸ್ಟ್ 15 ಮಿನಿಟ್ಸ್. ಮೊದಲೇಗೆ 10 ಕಿಲೋಮೀಟರ್ ಕವರ್ ಮಾಡ್ತೀಗ, ನೆಕ್ಸ್ಟ್ 15 ಮಿನಿಟ್ಸಿಗೆ 60 ಕಿಲೋಮೀಟರ್ ಪರ್ ಅವರ್ ಹೋಗ್ತದೆ. 1 ತಾಸಿಗೆ 60 ಕಿಲೋಮೀಟರ್ ಅಂದ್ರೆ 15 ಮಿನಿಟ್ಸಿಗೆ ಎಷ್ಟು ಆಗ್ತದೆ, 15 ಮಿನಿಟ್ಸ್ ಅಗೇನ್ಸ್ಟ್ 15. ಸೊ 10 + 15 ಎಷ್ಟಾಯ್ತು, 25 ಆಯ್ತು. ಸೊ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಕಾರ್ ಈಸ್ 25 ಕಿಲೋಮೀಟರ್. 10 + 15 ಏನಾಗ್ತೈತಿ, 25 ಕಿಲೋಮೀಟರ್. ಓಕೆ, ಎಸ್, ಒಂದು ಕಾಲ್ ಬಂದದ, ವಿ ಕ್ಯಾನ್ ಕಾಲ್ ದೆಮ್ later. So 25 kilometer. Question number 11. Shall we go for the question number 11? Yes. Okay. So then after this we'll move to the next question. Suppose two photographs shown in figure 13.1. ಅಲ್ಲಿ ಫೋಟೋಗ್ರಾಫ್ಸ್ ತೋರಿಸಿದಾರೆ ನೋಡ್ರಿ, 13.1 ನ 13.2.
ಹಿಂಗೆ ತೆಗಿಬೇಕು. 13.1 ಮತ್ತು 13.2 ಅದಾವು. ಸಪೋಸ್ ದೀಸ್ ಟೂ ಫೋಟೋಗ್ರಾಫ್ಸ್, ದಟ್ ಈಸ್ 13.1 ಮತ್ತು 13.2 ಫೋಟೋಗ್ರಾಫ್ಸ್ ಅದಾವು. ಓಕೆ, so they are, if those are had been taken at an interval of 10 seconds, 10 seconds the difference ಒಳಗೆ ಅವನು ಏನಾದರೂ ತಗೊಂಡಿತ್ತಂದ್ರೆ, if a distance of 100 meter is shown by 1 centimeter in these photographs, if a distance of 1 centimeter is shown by in these photographs, calculate the speed of the fastest car. So speed of the fastest car ಯಾವ್ದಾಗ್ತದೆ ನೋಡ್ರಿ, ಇದು distance covered by the blue car. ಚಿತ್ರ ನೋಡ್ರಿ ಅಷ್ಟು, ಬ್ಲೂ ಕಾರ್ ಹೈಯೆಸ್ಟ್ ಅದರಿ ಇದ್ರು ನೋಡಿದ್ರಿ ಅಂದ್ರೆ ನೀವು. ಫ್ರಮ್ ಒನ್ ವೈಟ್ ಸ್ಟ್ರಿಪ್ ಟು ಅನದರ್ ಈಸ್ ಮೆಜರ್ಡ್ ಬೈ ಸ್ಕೇಲ್ ಇಸ್ 1.4 ಸೆಂಟಿಮೀಟರ್. 1 ಸೆಂಟಿಮೀಟರ್ ಇಸ್ ಇಕ್ವಿವಲೆಂಟ್ ಟು 100 ಮೀಟರ್. 1 ಸೆಂಟಿಮೀಟರ್ ಅಂದ್ರೆ 100 ಮೀಟರ್ ಅಂತ ತಗೊಂಡಿವಿ ಅಂದ್ರೆ ನಾವು 1.4 ಸೆಂಟಿಮೀಟರ್ಗೆ 140 ಮೀಟರ್ ಆಗ್ತದೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾರ್ 140 ಮೀಟರ್. ಟೈಮ್ ಇಂಟರ್ವಲ್ ಬಿಟ್ವೀನ್ ದ ಟೂ ಫೋಟೋಗ್ರಾಫ್ಸ್ 10 ಸೆಕೆಂಡ್ಸ್. ಸೊ ಸ್ಪೀಡ್ ಹೆಂಗ್ ಮಾಡ್ಬೋದು, 140 by 10, that is 1.4 ಅಥವಾ 14 ಮೀಟರ್ ಪರ್ ಸೆಕೆಂಡ್. 1.4 ಅಲ್ಲ, 14 ಮೀಟರ್ ಪರ್ ಸೆಕೆಂಡ್. ಸೊ ಕಾರದ್ ನಿಮ್ಗೆ ತಿಳಿತತ್ ಅನ್ಕೊಂಡು ನಾನು. ಸೊ ಬ್ಲೂ ಕಾರ್ ದೊಡ್ಡದ. ಸೊ ಬ್ಲೂ ಕಾರ್ ದೊಡ್ಡದಿತ್ತಂದ್ರೆ ಅದನ್ನ ನಾವು ಸ್ಕೇಲ್ ಒಳಗೆ ಅಳದೀವಂದ್ರೆ ಎಷ್ಟು ಸೆಂಟಿಮೀಟರ್ ಡಿಫ್ರೆನ್ಸ್ ಅದ? 1.4 ಸೆಂಟಿಮೀಟರ್. ಹೌದಾ? ಸೊ 1.4 ಸೆಂಟಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಇಕ್ವಲ್ ಟು 100 ಸೆಂಟಿಮೀಟರ್ ತಗೊಂಡಿವಿ ಅಂದ್ರೆ 140 ಆಗ್ತದ ಮೀಟರ್. 1 ಸೆಂಟಿಮೀಟರ್ ಇಕ್ವಲ್ ಟು 100 ಮೀಟರ್ ತಗೊಂಡಾರ ಅವ್ರು. ಟೈಮ್ ಎಷ್ಟು ಕೊಟ್ಟಾರ? 10 ಸೆಕೆಂಡ್ ಕೊಟ್ಟಾರ. 140 ಮೀಟರ್ ಬೈ 10 ಸೆಕೆಂಡ್ ಮಾಡಿದೀವಿ ಅಂದ್ರೆ ನಾವು 14 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಸೊ ಕ್ವಶನ್ ನಂಬರ್ 12, the relation figure shows the distance time graph for the motion of two vehicles A and B. Which one of them is moving faster? Figure shows the distance time graph for the motion of two vehicles A and B. Which one of them is moving faster? A, B ಒಳಗೆ ಯಾವ್ದು ಫಾಸ್ಟ್ ಮೂವ್ ಆಗ್ಲಿಕ್ಕತ್ತದ? ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಫಾರ್ ದ ಮೋಷನ್ ಆಫ್ ದ ಟೂ ಕಾರ್ಸ್. ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಆಫ್ ಮೋಷನ್ ಆಫ್ ದ ಟೂ ಕಾರ್ಸ್ ಅದಾವಲ್ಲಿ. ಸೊ ಮೋಷನ್ ಆಫ್ ಟೂ ಕಾರ್ಸ್ ಕೊಡ್ಲಾಗ್ಯದ ಆಲ್ರೆಡಿ ಡಿಸ್ಟೆನ್ಸ್ ಟೈಮ್ ಗ್ರಾಫ್. ವೆಹಿಕಲ್ ಎ ಇಸ್ ಮೂವಿಂಗ್ ಫಾಸ್ಟರ್ ದನ್ ವೆಹಿಕಲ್ ಬಿ. ವೆಹಿಕಲ್ ಎ ಏನಾಗ್ಲಿಕ್ಕತ್ತದ? ಇಟ್ ಈಸ್ ಮೂವಿಂಗ್ ಫಾಸ್ಟರ್ ದನ್ ವೆಹಿಕಲ್ ಬಿ. ವೆಹಿಕಲ್ ಬಿ ಕಿಂತಲೂ ಅದೇನಾಗ್ಲಿಕ್ಕತ್ತದ? ಫಾಸ್ಟ್ ಆಗಿ ಮೂವ್ ಆಗ್ಲಿಕ್ಕತ್ತದ. ನೆಕ್ಸ್ಟ್, ಸ್ಪೀಡ್ ಈಸ್ ಗಿವನ್ ಬೈ ದ ರಿಲೇಷನ್. ಸ್ಪೀಡ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಸ್ಪೀಡ್ ಈಸ್ ಗಿವನ್ ಬೈ ದ ರಿಲೇಷನ್. ಸ್ಪೀಡ್ ಏನ್ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಎದರಲ್ಲಿ ತಗೋಬಹುದು ನಾವು? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ಎ ಫಾಸ್ಟ್ ಆಗಿ ಮೂವ್ ಆಗ್ಲಿಕ್ಕತ್ತದ. From the graph, it is evident that for a given time t, the distance covered by vehicle A is more than vehicle B. Hence, vehicle A is moving faster than vehicle B. Adak vehicle A is it is moving faster than vehicle B. Question 13. Which of the following distance time graphs shows a truck moving with speed which is not constant? Which of the following distance diagram if they shows that a truck moving with speed which is not constant? One truck speed le move aglikattada but it is not constant. Option C alla ಒಂದನೇದು ಕಾನ್ಸ್ಟಂಟ್ ಸ್ಪೀಡ್ ಇನ್ಕ್ರೀಸ್ ಆಗೋತ ಹೊಂಟದ. ಆಪ್ಷನ್ ಎರಡನೇದು ಏನು ಮಾಡ್ಲಿಕ್ಕತ್ತದ? ಕಾನ್ಸ್ಟಂಟ್ ಸ್ಪೀಡ್ ಜೀರೋ ಸ್ಪೀಡ್ ಒಳಗೆ ಹೊಂಟದ, ಒಂದ್ಸಲ ಬಂದ್ ವೀಕ್ ಆಗಿದೆ. ನಾಲ್ಕನೇದು ಕಾನ್ಸ್ಟಂಟ್ ಸ್ಪೀಡ್ ಹೋಗಿ ಹೊಂಟದ. ಮೂರನೇದಾದ ವೇರಿಯಬಲ್ ಸ್ಪೀಡ್. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ಗ್ರೂಪ್ 3, ಗ್ರಾಫ್ 3. In a distance time graph, the constant speed of a truck will be represented by a straight line. In a distance time graph, a straight line parallel to the time axis indicates that a truck is not moving. A curved line on the distance time graph indicates that the truck is moving with the speed which is not constant. Okay. So, ಇಷ್ಟಾದ್ರೆ ಇದು ಮುಗಿತು. ಕ್ವಶನ್ ನಂಬರ್ 5 and 6 ಒಂದದ ಇನ್ನ. Okay. Just a minute, I will do this thing. Akash Bankar. His first name is Akash Bankar. So Akash number is not saved. I am just saving his name. Okay, 8. Yes. Now, the biggest question comes now. Which of the following relations is correct? Okay.
Okay. So question number 13 over, done. So only remaining is 5 and 6. So let me finish that also. So ನೋಡ್ರಿ ಬೋರ್ಡ ಸಿಗ್ತದ ಇಲ್ಲೋ ನೋಡು. ಸೊ ಇಟ್ ಈಸ್ ಆಲ್ರೆಡಿ ರಿಟರ್ನ್ ದೇರ್, ಅಲ್ಲಿ ಬರಿಲಾಗ್ತಿದೆ. ಸೊ ಇಲ್ಲೇ ಹೇಳ್ಬಿಟ್ರೆ ನಡೀತದೆ ಅಂತ ತಿಳ್ಕೊತಾನೆ. ಬಟ್ ಶಾಲ್ ವಿ ಐ ವಿಲ್ ರೈಟ್ ಆನ್ ದ ಬೋರ್ಡ್ ಓನ್ಲಿ. Okay, see here what happens. What I will do here, fifth question, question number 5. Odometer of a car reads 57,321 km. Initial reading of odometer of a car. Odometer of a car. Initial reading. Initial reading of odometer of car 57,321.0 kilometer. Okay, when clock shows the time 8:30 a.m, when it shows 8:50 a.m, now it has changed to 57,336. 57,336.0 kilometer. Final reading of odometer. So distance traveled ಎಷ್ಟು ಆಗ್ತದೆ ನೋಡ್ರಿ ಹಂಗಾರೆ. Distance covered ಇದ್ರೊಳಗೆ ಅಂತಂದ್ರೆ 6 minus 1 5, 3 minus 2 1, 3 3 0 ಅಂದ್ರೆ 15 kilometer. Time cover, time taken 20 minutes. 9:30 to 9:50, that means 20 minutes. 9:30 ಗೆ ಇಲ್ಲಿ ಇರ್ತದೆ, 9:50 ಇಲ್ಲ ಇರ್ತದೆ ಅಂದ್ರೆ 9:50 to 9:30 ಅಂದ್ರೆ ಎಷ್ಟು ಕವರ್ ಆಗ್ಯದ 20 minutes. ಸೊ ಸ್ಪೀಡ್ ಇಸ್ ಈಕ್ವಲ್ ಟು, ಸೊ ಏನ್ ಮಾಡೋಣ ಇದನ್ನ ಅವರ್ ದಾಗ ಕನ್ವರ್ಟ್ ಮಾಡ್ಕೊಂಡು, ಇದನ್ನರೇ ಮೀಟರ್ ದಾಗ ಕನ್ವರ್ಟ್ ಮಾಡ್ಕೊಂಡು, ಇದನ್ನರೇ ಅವರ್ ದಾಗ ಕನ್ವರ್ಟ್ ಮಾಡ್ಕೊಂಡು. They have asked speed covered in kilometer per hour and kilometer per minute. ಎರಡು ಕೇಳ್ಯಾರ. kilometer per minute ಅನ್ನ ನೋಡಿ 15/20 ಮಾಡಿಬಿಡಿ ಡೈರೆಕ್ಟ್. 3/4 kilometer per minute. 1 ಮಿನಿಟಿಗೆ 3/4 kilometer ಆಗ್ತದೆ. 1 ಅವರಿಗೆ ಎಷ್ಟು ಆಗ್ತದೆ ಇಂಟು 60 ಮಾಡೋದು. 3/4 ಇಂಟು 60, 4 1 4 15, 15 3 45, 45 kilometer per minute. So it will cover, the speed is 45 kilometer per hour. km per h, kmph. So I hope understood. Meter per second ಏನು ಕೇಳಿಲ್ಲ ಅವರು. ಮೀಟರ್ ಪರ್ ಸೆಕೆಂಡ್ ನೋಡಿದ್ರೆ ನೀವು ಹ್ಯಾವ್ ಅಗೇನ್ 5/18 ಮಾಡಬೇಕು. ಅದು ನಿಮಗೆ 7th ಏನಿಲ್ಲ, ಮುಂದೆ ಬರ್ತದೆ ನೋಡ್ರಿ. Salma takes 15 minutes from her house to reach her school on a bicycle. If the bicycle has a speed of 2 meter per second, ನೋಡಿ ಸ್ಪೀಡ್ ಆಫ್ ಬೈಸಿಕಲ್ ಎಷ್ಟದ, ಸ್ಪೀಡ್ ಆಫ್ ಬೈಸಿಕಲ್, ಸ್ಪೀಡ್ ಆಫ್ ಬೈಸಿಕಲ್ ಇಸ್ 2 meter per second. ಹೌದಾ? ನೆಕ್ಸ್ಟ್ ಏನದ, if the bicycle has calculate the distance between her house and school. ಡಿಸ್ಟೆನ್ಸ್ ಕಂಡುಹಿಡಿಯಬೇಕು. 15 minutes time taken, ಇದು B, time taken T, 15 minutes. Okay, 15 minutes ಅನ್ನು ನಾವು ಏನು ಮಾಡೋಣ, ಸೆಕೆಂಡ್ ಆಗಿ ಕನ್ವರ್ಟ್ ಮಾಡ್ಕೊಂಡು, 15 minutes ಅನ್ನು ಸೆಕೆಂಡ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಏನಾಯ್ತು, 15 into 60, 900 seconds. Okay, per second 2 meter ಹೋಗ್ತಾ, 900 second ಅಂದ್ರೆ distance is equal to what? Speed into time. Speed into time. ಈ ಫಾರ್ಮುಲಾ ಪರ್ಫೆಕ್ಟ್ ಇರಬೇಕು. Distance is equal to speed into time. Speed ಎಷ್ಟದ 2 ಅದ, time 900, 900 into 2 2 18, 1800 meter. 1800 meter ಅಂದ್ರೆ 1.8 kilometer. Distance between school and her home is 1.8 kilometer. Distance between school and her home, school and her home is 1.8 kilometer. ಇಷ್ಟದ ಡನ್. ಎಸ್, ಇಷ್ಟಾದ್ರೆ ಸಾಕು. ಈ ಚಾಪ್ಟರ್ ಇಲ್ಲಿ ಮುಗಿಯುತ್ತದೆ. ಸೊ ನೆಕ್ಸ್ಟ್ ಕ್ಲಾಸ್ ನಾವು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಯಾವ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ ಅನ್ನೋದನ್ನ ನೋಡ್ರಿ. ಯಾರು ಬರ್ಕೊಂಡಿಲ್ಲ ಬರ್ಕೋರಿ, ಜಾಗ ಕಾಣಿಸೋದಿಲ್ಲೇನು, ಈಗ ಕಾಣಿಸ್ಲಿಕ್ಕತ್ತದ.
ಬರ್ಕೋರಿ, ಯಾರು ಬರ್ಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಬರ್ಕೋಬೋದಾ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಇದನ್ನ ಆಗ್ತದಲ್ಲ ಅದು ಮಾಡೋದು, ಏನಾಗ್ತಲ್ಲ ನೆಕ್ಸ್ಟ್ ಯಾವ್ದ್ರೆ ಚಲೋ ಚಾಪ್ಟರ್ಸ್ ಚಾಲು ಮಾಡೋಣ. ಯಾವ ಚಾಪ್ಟರ್ ಚಾಲು ಮಾಡ್ಬೇಕು ನೀವು ಹೇಳಿದ್ರೆ ಭಾಳ ಚಲೋ, ಬಟ್ ನಿಮಗೆ ಇದು ರೀಚ್ ಆಗೋದ್ರೆ ಲೇಟಾಗಿ ರೀಚ್ ಆಗ್ತದೆ. ಓಕೆ, ಇಟ್ಸ್ ಓಕೆ. ನೋಡೋಣ ಯಾವ್ದ್ರೆ ಒಂದು ಚಾಲು ಮಾಡೋಣ. ನ್ಯೂಟ್ರಿಷನ್ ಪ್ಲಾಂಟ್ಸ್, ನ್ಯೂಟ್ರಿಷನ್ ಅನಿಮಲ್ಸ್ ಓವರ್, heat over, acid base and physical and chemical changes over, motion and time over. So I think better we will go for respiration in organisms, or transportation in animals and plants, or reproduction in plants, motion and time over atu, electric current and its effects, light, water ಮುಗ್ದದ ಆಲ್ರೆಡಿ. ಏನು ಹೇಳೋದು ಈಗ, ಏನು ಹೇಳಬೇಕು ಅನ್ನೋದು ಗೊತ್ತಾಗುತ್ತೆ, ಅಷ್ಟು ಕನ್ಫ್ಯೂಷನ್ದಾಗ ಇದೀವಿ ನಾವು. 7, 8 ಸಾಯಿಲ್ ಹೇಳೋನು. Yes, we will go to soil. Soil ಹೇಳೋಣ ತೋರಿ. Okay, yes, we will start with soil. Soil ಹೇಳಿಕ್ ಬರ್ತದೆ. Thank you. We will see the remaining things in the next class.